ಇತಿಹಾಸ ಪ್ರಸಿದ್ಧ ಹುಸ್ಕೂರು ಮಧುರಮ್ಮ ಜಾತ್ರಾ ಮಹೋತ್ಸವ ಅಂಗವಾಗಿ ಆನೇಕಲ್ ತಾಲೂಕಿನ ಸಿಂಗೇನ ಅಗ್ರಹಾರ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ನಾಯಕರು ಆದ ಹುಸ್ಕೂರು ಮಧುರಪ್ಪರವರ ಮತ್ತು ಸಿಂಗೇನ ಅಗ್ರಹಾರ ಶ್ರೀಧರ್ ಅವರ ನೇತೃತ್ವದಲ್ಲಿ ಹಾಗೂ ಯುವ ನಾಯಕರು ಆದ ಸಿಂಗೇನ ಅಗ್ರಹಾರ ನಾಗರಾಜ ಮುನಿರಾಜಪ್ಪ ಆರ್ ಸೋಮಣ್ಣ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಸಂತೋಷ್ ಜೀವ ಅರುಣ್ ಮನೋಜ್ ಮಧು ಅವರ ಸಹಭಾಗಿತ್ವದಲ್ಲಿ ಅದ್ದೂರಿಯಾಗಿ ನಡೆದ ರಸಮಂಜರಿ ಕಾರ್ಯಕ್ರಮ. ಇನ್ನು ಇದೇ ಸಂದರ್ಭದಲ್ಲಿ ಗಣ್ಯರಿಗೆ ಸನ್ಮಾನ ಮಾಡಲಾಗಿದೆ. ಹಾಗೇನೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆನೇಕಲ್ ಕ್ಷೇತ್ರದ ಶಾಸಕರು ಆದ ಬಿಶಿವಣ್ಣ, ಸಮಾಜ ಸೇವಕರು ಆದ ಬಿಟಿ ನಾಗರಾಜ ರೆಡ್ಡಿ, ಯುವ ನಾಯಕರು ಆದ ಸರ್ಜಾಪುರ ಶ್ರೀನಿವಾಸ್, ಅಶೋಕ್ ರೆಡ್ಡಿ, ಕೊಂಡಾರೆಡ್ಡಿ, ಲಕ್ಷ್ಮಯ್ಯ, ಮುನಿರಾಜು ಅತ್ತಿಬೆಲೇಸಿ, ಮುನಿರಾಜು, ಸಿಂಗೇನ ಅಗ್ರಹಾರ ಲಿಂಗಣ್ಣ, ಚಂದ್ರಶೇಖರ್, ಮುನಿಸ್ವಾಮಿ ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ನಮ್ಮ ಸಿಂಗೇನಗರ ಗ್ರಾಮದ ಸಮಸ್ತ ನಾಗರಿಕ ಬಂಧುಗಳಿಗೂ ಕೂಡ ನಮ್ಮ ಮಧುರಮ್ಮ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ನಾಳೆ ದೀಪೋತ್ಸವ, ನಾಳಿದ್ದು ಕುರ್ಚಿಗಳು ಮತ್ತು ತುಂಬಿದ ಜಾತ್ರೆ ಭಾನುವಾರ. ಎಲ್ಲರೂ ಕೂಡ ತುಂಬ ಸಂತೋಷದಿಂದ ಸಡಗರದಿಂದ ಸುಮಾರು ಒಂದು 20-25 ಹಳ್ಳಿಗಳು ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಗ್ರಾಮಗಳಿಗೆ ಒಂದು ವಿಶೇಷವಾದಂಥ ದೊಡ್ಡ ಹಬ್ಬ, ದೊಡ್ಡ ಜಾತ್ರೆ ನಮ್ಮ ಮಧುರಮ್ಮ ಹುಸ್ಕೂರು ಮಧುರಮ್ಮನವರ ಜಾತ್ರೆ.
ಅದರ ಪ್ರಯುಕ್ತವಾಗಿ ಇವತ್ತು ವಾದ್ಯಗೋಷ್ಠಿಯನ್ನು ಕೂಡ ನಮ್ಮೆಲ್ಲ ಸ್ನೇಹಿತರುಗಳು ಕೂಡ ಮುಖಂಡರುಗಳು ಕೂಡ ಇವತ್ತು ಆಯೋಜಿಸಿದ್ದಾರೆ. ಆ ದೇವಿ ಜಾತ್ರೆ ಅಂತ ಹೇಳಿದ್ರೆ ನಾನು ಚಿಕ್ಕ ಹುಡುಗನಿಂದನೂ ಕೂಡ ನೋಡ್ಕೊಂಡು ಬಂದಿದ್ದೀನಿ. ಮಧುರಮ್ಮ ಜಾತ್ರೆ ಇಷ್ಟದ ಹುಡುಗನಿಂದನೂ ಕೂಡ ತುಂಬ ಅದ್ಭುತವಾಗಿ ತುಂಬ ಜನ ಬೆಂಗಳೂರಿಂದ ಹಿಡಿದು ಎಲ್ಲಿಂದ ಎಲ್ಲ ಕಡೆಯಿಂದನೂ ಕೂಡ ಈ ಜಾತ್ರೆಗೆ ಬಂದು ಆ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸ್ತಾರೆ. ಅಂದರೆ ಶಕ್ತಿ ದೇವತೆ ಮಧುರಮ್ಮ, ಆ ದೇವತೆ ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ. ಮತ್ತು ಈ ಬಾರಿ ವಿಶೇಷವಾಗಿ ಉತ್ತಮವಾದಂಥ ಮಳೆ ಬೆಳೆ ಆಗಿ ಸರ್ವ ಜನರೂ ಕೂಡ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ನಡೆಸುವಂಥ ಒಂದು ಶಕ್ತಿ ಆ ದೇವಿ ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಮುಖಂಡರುಗಳೇ, ಯಾರು ಕೂಡ ಅಂತ ಭಾವಿಸ್ಕೊಂಡು ಎಲ್ಲರೂ ಕೂಡ ಶ್ರೀಧರು, ನಮ್ಮ ಮುನ್ರಾಜು, ಲಕ್ಷ್ಮಣವರು, ಅಶೋಕ್ ರೆಡ್ಡಿರವರು, ನಮ್ಮ ಸಹೋದರರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಅದರಿಂದ ಹೆಚ್ಚಾಗಿ ಮಾತನಾಡದೆ ತಾವೆಲ್ಲರೂ ಕೂಡ ವಾದ್ಯಗೋಷ್ಠಿಯನ್ನು ಕೇಳುವಂಥ ಒಂದು ಖುಷಿನಲ್ಲಿರೋದ್ರಿಂದ ನಮಗೆಲ್ಲರೂ ಕೂಡ ಒಳ್ಳೆಯದನ್ನು ಆ ದೇವ್ರು ಮಾಡಲಿ ಅಂತೇಳಿ. ಮಹಾಭಾರತ ಎಂದು ಡ್ರಾಮಾ ಹಿಂದಿನ ಕಾಲದಿಂದ ಡ್ರಾಮಾ ಆಡಿಕೊಂಡು ಬರ್ತಾನೆ ಇದ್ದೀರಿ. ಇದಕ್ಕ ಒಂದು ಅರ್ಧ ರಾತ್ರಿ ಗಂಟ ನಮ್ಮ ಬೇಸಿಗಣ್ಣವರು ನಮ್ಮ ವರ್ಷದಿಂದ ಕಲ್ತಿದ್ದೀರಿ. ಅದನ್ನು ಆನಂದವಾಗಿ ನೋಡಿಕೊಂಡು ಹೋಗ್ಬೇಕಂತ ಒಂದು ಅರ್ಧ ರಾತ್ರಿ ಗಂಟ ಇರ್ಬೇಕಂತ ಕೋರ್ಕೊಂತೀರಿ. ನಾಳೆ ಬಂಧುಗಳೇ, ಈ ಒಂದು ಐತಿಹಾಸಿಕ ಶ್ರೀ ಮಧುರಮ್ಮ ಜಾತ್ರೆಯ ಪ್ರಯುಕ್ತವಾಗಿ ಇವತ್ತು ಸಿಂಗೇನಗರದಲ್ಲಿ ಬಹಳ ವಿಶೇಷವಾಗಿ ಒಂದು ವಿಭಿನ್ನ ರೀತಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಬಹಳ ಅದ್ದೂರಿಯಾಗಿ ವಾದ್ಯಗೋಷ್ಠಿಯಿಂದ ಹಿಡಿದು ಮತ್ತೆ ನಾಳೆ ಬಹಳ ಅದ್ದೂರಿಯಾಗಿ ಊಟದ ಇಟ್ಕೊಂಡಿದ್ದಾರೆ. ನಾಳಿದ್ದು ಕುರ್ಜು ಮತ್ತೆ ಭಾನುವಾರ ಬಹಳ ಈ ಸುತ್ತಮುತ್ತಲಿಂದ ಹುಸ್ಕೂರು ಮಧುರಮ್ಮ ಜಾತ್ರೆ ಬಹಳ ಅದ್ದೂರಿಯಾಗಿ ನಡ್ಕೊಂಡು ಬಂದಿರತಕ್ಕಂಥ ವಿಚಾರ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ಕ್ಷೇತ್ರದ ಮನದಲ್ಲೂ ಇರ್ತಕ್ಕಂಥ ಮನೆ ಮಗನಾಗಿರ್ತಕ್ಕಂಥ ನಮ್ಮ ಸಹೋದರ ಬಿ ಶಿವಣ್ಣನವರು, ವರ್ಷಕಂಡವರು, ಮತ್ತು ಲಕ್ಷ್ಮಣ್ಣವರು, ಮತ್ತು ನಮ್ಮ ಶ್ರೀಧರೆಡ್ಡಿಯವರು ವೇದಿಕೆ ಮೇಲೆ ನಿಮ್ಮೆಲ್ರಿಗೂ ಧನ್ಯವಾದಗಳು ಹೇಳ್ತಾ, ಈ ಒಂದು ಹುಸ್ಕೂರು ಜಾತ್ರೆ ಅಮ್ಮ ಒಂದು ಪ್ರತಿ ವರ್ಷದ ಈ ವರ್ಷ ಬಹಳ ಅದ್ದೂರಿಯಾಗಿ ಚೆನ್ನಾಗಿ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಾಗಿ ನಡ್ಕೊಂಡು ಈ ಸುತ್ತಮುತ್ತ ಗ್ರಾಮದಲ್ಲಿ ಆ ಗ್ರಾಮ ದೇವತೆ ಮಧುರಮ್ಮ ಆಯುಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು
ಆಸೀನರಾಗಿರುವಂಥ ಅಧ್ಯಕ್ಷರಾದಂಥ ನಾಗರತ್ನಮ್ಮವರೇ ಹಾಗೂ ಮಾಜಿ ಉಪಾಧ್ಯಕ್ಷರಾದಂಥ ಶುಭ ಶ್ರೀಧರ್ ಅವರೇ ಹಾಗೂ ನಮ್ಮ ಮಿತ್ರರಾದ ಸ್ನೇಹಿತರಾದ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂಥ ಸರ್ಜಾಪುರ ಶ್ರೀನಿವಾಸ್ ಅವರೇ, ಚಿಕ್ಕನಮಂಗಲ ಮುನ್ರಾಜ್ ಅವರೇ ಹಾಗೂ ನಾಗರಾಜ್ ಅವರೇ ಹಾಗೂ ಕಂಟೇಶಣ್ಣವರೇ, ಮುನ್ರಾಜ್ ಅವರೇ, ಸೋಮು ಹಾಗೂ ರಮೇಶು, ಆಮೇಲೆ ನಾಗೇಂದ್ರ ಅವರೇ, ನಮ್ಮ ಭಾವನ ಹರೀಶ್ ಅವರೇ, ಮುನ್ಕೇಶ್ನವರೇ, ಈ ಕಾರ್ಯಕ್ರಮವನ್ನು ಈ ಸಿಂಗಿನಗರ ಗ್ರಾಮದಲ್ಲಿ ಸಂತೋಷ್ನವರು ತುಂಬ ಶ್ರಮಪಟ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ನಮಗೆಲ್ಲರೂ ಇವತ್ತು ಇಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಸಂತೋಷ್ ಅವರು, ನೀವೆಲ್ಲರೂ ಆರ್ಕೆಸ್ಟ್ರಾ ಕಾರ್ಯಕ್ರಮ ನೋಡಲು ಕಾಯ್ತಾ ಇದ್ದೀರಿ. ಹಾಗಾಗಿ ನಾವು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ, ಈಗಾಗಲೇ ಸಮಯ ಜಾಸ್ತಿ ಆಗಿದೆ. ಎಲ್ಲರಿಗೂ ವಂದಿಸ್ತಾ ನನ್ನ 2 ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಇದನ್ನು ಸಿಂಗನಗರದಲ್ಲಿ ಒಂದು ಮನರಂಜನೆ ಕಾರ್ಯಕ್ರಮ, ಒಂದು ಆರ್ಕೆಸ್ಟ್ರಾವನ್ನು ಇಟ್ಕೊಂಡಿದ್ರು. ಇಬ್ಬರು ರಾಜೇಶು, ಸಂತೋಷು ಮತ್ತು ನಾಗೇಂದ್ರ ಅವರು. ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆ ಏನು ಈ ಮಧುರಮ್ಮ ಜಾತ್ರೆ ಉತ್ಸವ ನಾಳೆ ಒಂದು ಕುರ್ಜಿಗಳು ಇವೆ, ಒಂದು 17 ಊರಿಂದ ಕುರ್ಜಿಗಳು ಬರ್ತವೆ. ಎಲ್ಲರೂ ಆ ತಾಯಿಗೆ ನಿಮ್ಮೂರಿಗೆ ಒಳ್ಳೇದು ಮಾಡಲಿ, ನಿಮಗೆ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಆ ತಾಯಿ ನಿಮ್ಮನ್ನು ಕೊಟ್ಟು ಈ ಊರನ್ನು ಕಾಪಾಡಲಿ ಅಂತ ಹೇಳ್ತಾ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊತೇನೆ. ಹಾಗೆ ನನಗೆ ಇಲ್ಲಿ ಆಹ್ವಾನ ಕೊಟ್ಟಂಥ ಎಲ್ಲ ಹುಡುಗರಿಗೂ ಧನ್ಯವಾದಗಳು ಹೇಳ್ತೀನಿ. ಹಾಗೆ ವಿಶೇಷವಾಗಿ ಏನಾದಂದರೆ ನಮ್ಮ ಮಧುರಣ್ಣವರು, ಮಧುರಮ್ಮ ದೇವಿ ಟ್ರಸ್ಟಿನ ಮಾಜಿ ಅಧ್ಯಕ್ಷರು ಹಾಗೂ ಆನೇಕಲ್ ತಾಲೂಕಿನ ಬ್ಲ್ಯಾಕ್ ಕಾಂಗ್ರೆಸ್ ಇಂದ SC/ST ಅಧ್ಯಕ್ಷರಾಗಿದ್ದಾರೆ. ಅವರು ವಿಶೇಷವಾಗಿ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ. ವೇದಿಕೆ ಮೇಲಿರೋಂಥ ಎಲ್ಲರಿಗೂ ವಂದಿಸ್ತಾ ನನಗೆ ಆಹ್ವಾನ ಕೊಟ್ಟಿರೋಂಥ ಎಲ್ಲರಿಗೂ ವಂದಿಸಿ ನನ್ನ ನಮಸ್ಕಾರ. ವಿಶೇಷವಾಗಿ ಒಂದು ಏನು ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ಯುವಕರಿಗೆ ಒಂದು ಹೊಸ ಚೈತನ್ಯ ಮೂಡಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಸೋಕ್ಕೆ ಒಂದು ಉತ್ತೇಜನ ಇರ್ತಾರೆ. ಈಗಿದೆಲ್ಲ ಸುಮಾರು ನಾವು ಇದಾಗಿಂದ 20 ವರ್ಷದಿಂದ ಅದೇ ಕೆಲಸ ನಮ್ಮ ಗ್ರಾಮಕ್ಕೆ ವಿಶೇಷವಾಗಿ ಒಂದು ಏನು ಹುಡುಗರಿಗೆ ಒಂದು ಎಲ್ಲದಕ್ಕೂ ಒಂದು ಟೂರ್ನಮೆಂಟ್ ಆಗಿರ್ಬೋದು, ಒಂದು ವಾಲಿಬಾಲ್ ಆಗಿರ್ಬೋದು, ಯಾವುದೇ ಕಾರ್ಯಕ್ರಮ ಆಗಿರಲಿ ನಮ್ಮ ಮಧುರಪ್ಪನವರು ವಿಶೇಷವಾಗಿ ಇದರ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿ ಎಲ್ಲ ಹುಡುಗರಿಗೆ ಹುಡುಗರೆಲ್ಲ ಕರ್ಸ್ಬೇಡ, ಹುಡುಗರೆಲ್ಲ ಒಗ್ಗು ಕೊಡ್ತಾವ, ಹುಡುಗರೆಲ್ಲ ಕರ್ಸ್ಬಿಡು.
ಹಬ್ಬನೇ ಇವತ್ತು ಹುಸ್ಕೂರು ಜಾತ್ರೆ ಇವತ್ತು ಶುಕ್ರವಾರ ಪ್ರಾರಂಭ ಆಗ್ತೈತಿ, ಗುರುವಾರನೇ ಪ್ರಾರಂಭ ಆಗಿದೆ. ಎಲ್ಲ ಕಡೆನೂ ಈ ಸಾರಿ ಚೆನ್ನಾಗಿ ಮಾಡ್ತಾಯಿದ್ರು. ಕೆಲಸ ಬಾರಿ ತೇರೊಂದು ಬಿದ್ದೋಗಿ ಸ್ವಲ್ಪ ಅನಾಹುತ ಆಯಿತು. ನಾವೆಲ್ಲರೂ ಮೇನ್ ತೇರುಗಳು ನಿಂತೋಗ್ಬಿಡ್ತದೆ ಅಂದ್ಕೊಂಡಿದ್ವಿ. ಆದರೆ ಮಧುರಮ್ಮನ ಕೃಪೆಯಿಂದ ಈ ಸಾರಿ 17 ತೇರುಗಳು ನಮ್ಮ ಹುಸ್ಕೂರಿಗೆ ಗ್ರಾಮಕ್ಕೆ ಆಗಮಿಸ್ತಾ ಇದೆ. ಅದಾದರೆ ಒಂದು ಬೇಸರ ಸಂಗತಿ ಏನಪ್ಪ ಅಂದರೆ ಒಂದು 6 ತೇರು ನಮ್ಮ ಹುಸ್ಕೂರಿಗೆ ಬರ್ತಾಯಿಲ್ಲ. ಚಿಂತಲಮಾಡದಲ್ಲಿ ಭದ್ರರೆಡ್ಡಿ, ಶೇಖರ್, ಸುರೇಶ್ ರೆಡ್ಡಿ ಅವರೆಲ್ಲ ಸೇರಿ, ಶಿವರಾಮ ಎಲ್ಲ ಸೇರಿ ಅಲ್ಲೇ ಒಂದು ವ್ಯವಸ್ಥೆ ಮಾಡಿ ಅಲ್ಲೇ ನಾನು 6 ತೇರು ನಿಲ್ಲಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೇನೆ. ದಿನ ಸಿಂಗನಗರ ಗ್ರಾಮದಲ್ಲಿ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಯುವಕರು ಹಮ್ಮಿಕೊಂಡಿದ್ದರು. ಏನು ಈ ಆರ್ಕೆಸ್ಟ್ರಾಕ್ಕೆ ನಮ್ಮ ವಿಶೇಷವಾಗಿ ಪಕ್ಕದಲ್ಲಿ ಹುಸ್ಕೂರು ಮಧುರಣ್ಣವರು ಆಗಮಿಸಿದರು. ಅವ್ರಿಗೂ ಆ ದೇವಿ ಒಳ್ಳೇದು ಮಾಡಲಿ. ಹಾಗೆ ನಮ್ಮ ಚಿಕ್ಕನಮಂಗಲ ಮುನರಾಜ್ ಅವರು ನಮ್ಮ ಸ್ನೇಹಿತರು ಅವರು ಬಂದಿದ್ದಾರೆ, ಅವ್ರಿಗೂ ಒಳ್ಳೇದು ಮಾಡಲಿ. ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡು ಈ ದಿನ ಒಂದು ಇವತ್ತಿಂದನೇ ಪ್ರಾರಂಭ ಆಗಿದೆ ಹುಸ್ಕೂರು ಜಾತ್ರೆ. ನಾಳೆ ಒಂದು 17 ತೇರುಗಳು, ಒಂದು ಕುರ್ಚಿಗಳು ಆಗಮಿಸ್ತಾ ಇದೆ. ಈ ವರ್ಷ ತುಂಬ ವಿಜೃಂಭಣೆಯಾಗಿ ನಡೀತದೆ. ಮುಂದಿನ ದಿನಗಳಲ್ಲಿ ಇನ್ನೂ ವಿಜೃಂಭಣೆಯಾಗಿ ನಡೀತದೆ. ಯಾಕಂದರೆ ಹೋದ ವರ್ಷ ಆ ಥರ ಆಗಿರೋದ್ರಿಂದ ಒಂದು ಕುರ್ಚಿ ಬಿದ್ದೋಗಿದ್ದರಿಂದ ಸ್ವಲ್ಪ ಆಗ್ತದೆ ಇಲ್ಲ ಅಂತ ಒಂದು ಭಯದಲ್ಲಿದ್ದರು. ಆದರೆ ಈ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆ ಜನ ಬರ್ತಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಹಬ್ಬ, ಒಂದು ಜಾತ್ರೆ ತುಂಬ ವಿಜೃಂಭಣೆಯಾಗಿ ನಡೀತದೆ. ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ವಿಜೃಂಭಣೆಯಾಗಿ ನಡೀಲಿ. ಹಾಗೆ ಊರಿನ ಜನಕ್ಕೆ ಎಲ್ಲರೂ ಆ ತಾಯಿ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಹುಸ್ಕೂರಮ್ಮ ಜಾತ್ರೆ ಅದ್ದೂರಿಯಾಗಿ ಏನು ಆರ್ಕೆಸ್ಟ್ರಾ ಮಾಡಿದ್ದಾರೆ ಸಂತೋಷ್ ಅವರಿಗೆ. ಸಂತೋಷ್ ಅವರ ನೇತೃತ್ವದಲ್ಲಿ ತುಂಬ ವಿಜೃಂಭಣೆಯಿಂದ ಏನು ಆರ್ಕೆಸ್ಟ್ರಾ ಆಯೋಜಿಸಿದ್ದ. ಮತ್ತು ಅದರ ಜೊತೆಗೆ ನಮ್ಮ ನಾಯಕರಾದಂಥ ಯುವ ನಾಯಕರು ಮಧುರಣ್ಣವರು, ಹಾಗೆ ಸರ್ಜಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ನಮ್ಮ ಸೀನಣ್ಣವ್ರು ಬಂದಿದ್ದರು. ಜೊತೆಲಿ ಚಿಕ್ಕನಮಂಗಲ ಮುನರಾಜಣ್ಣವರು ಸಹ ಬಂದಿದ್ದರು. ಎಲ್ಲ ಊರಿನ ಗ್ರಾಮಸ್ಥರು ಸೇರಿ ಒಳ್ಳೆ ಆರ್ಕೆಸ್ಟ್ರಾ ಮಾಡಿದ್ವಿ. ಮತ್ತು ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡೆಯುತ್ತೆ. ಮತ್ತು ನಮ್ಮ ಜೊತೆಯಲ್ಲಿ ಪಂಚಾಯತ್ ಅಧ್ಯಕ್ಷರಾದಂಥ ನಾಗರತ್ನವರು ಇದ್ದಾರೆ. ಎಲ್ಲ ಗ್ರಾಮಸ್ಥರು ಸೇರಿ ಪಂಚಾಯತಿ ವತಿಯಿಂದನೂ ತುಂಬ ವಿಜೃಂಭಣೆಯನ್ನು ಆಚರಿಸಿದ್ದೀವಿ. ಮುಂದೆ ಮಧುರಮ್ಮ ದೇವಿ ಎಲ್ಲರಿಗೂ ಇದೇ ರೀತಿ ಆಶೀರ್ವದಿಸಲಿ ಅಂತ ಕೋರ್ಕೊಳ್ತೀವಿ. ಹುಸ್ಕೂರು ಜಾತ್ರಾ ಮಹೋತ್ಸವ ಪ್ರಯುಕ್ತವಾಗಿ ನಮ್ಮ ಯುವ ನಾಯಕರಾದಂಥ ಡಾಕ್ಟರ್ ಮುದ್ರಣ್ಣನವರ ನೇತೃತ್ವದಲ್ಲಿ ಏನು ನಮ್ಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವೋ ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆದಿದೆ. ಹಾಗೂ ನಮ್ಮ ಬಂದಿದ್ದಾರೆ, ಅವ್ರಿಗೂ ತುಂಬ ಧನ್ಯವಾದಗಳು. ಅವರ ಋಣ ಯಾವುದು ತೀರಿಸೋಕ್ಕಾಗಲ್ಲ. ನಾವು ತುಂಬ ಕಾರ್ಯಗಳನ್ನು ಮಾಡಿ ಅಭಿವೃದ್ಧಿ ಮಾಡಿದ್ದಾರೆ. ಹಾಗೂ ನಮ್ಮ ಸೀನಣ್ಣವರು ಬಂದಿದ್ದಾರೆ, ಸರ್ಜಾಪುರ ಸೀನಣ್ಣವರು, ಹಾಗೂ ಚಿಕ್ಕನಮಂಗಲ ಮುನರಾಜಣ್ಣವರು ಬಂದ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ವಿಶೇಷವಾಗಿ ನಮ್ಮ ಊರಿಗೆ ನಮ್ಮ ಶಾಸಕರಾದ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವರು ಬಂದಿದ್ದಾರೆ, ಅವರು ತುಂಬ ಧನ್ಯವಾದಗಳು. ಈ ಕಾರ್ಯಕ್ರಮದೆಲ್ಲ ಬಂದು ಸಹಕಾರ ಕೊಟ್ಟಿದ್ದಕ್ಕೆ ಹಾಗೂ ಮಾಧ್ಯಮ ಮಿತ್ರರಾದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಸಿಂಗನಗರದಲ್ಲಿ ಇವತ್ತು ಏನು ವಿಜೃಂಭಣೆಯಿಂದ ಮಧುರಮ್ಮ ತಾಯಿ ತೇರನ್ನು ಕಟ್ಟಿದ್ದಾರೆ. ಇದು ಸುಮಾರು ಹಲವಾರು ವರ್ಷಗಳಿಂದ ಕಟ್ಕೊಂಡು ಬರ್ತಾ ಇದ್ದಾರೆ. ಆದರೆ ಈ ವರ್ಷವೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಸಿಂಗನಗರ ಜನತೆಗೆ ನಾನು ಎಲ್ಲರಿಗೂ ಸಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಸ್ಪೆಷಲ್ ಅಂದರೆ ಮಧುರಣ್ಣವ್ರಿಗೂ ಸಹ ಧನ್ಯವಾದ, ಸೀನಣ್ಣ ಆಗಿರ್ಬೋದು, ವೇದಿಕೆ ಮೇಲೆ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ಆ ಮಧುರಮ್ಮ ತಾಯಿ ಸಿಂಗನಗರ ಸುತ್ತಮುತ್ತ ಊರುಗಳಲ್ಲಿ ಯಾರು ಆ ಮಹಾತಾಯಿಗ ತೇರನ್ನು ಕಟ್ಟಿ ಎಷ್ಟು ಕಷ್ಟಪಟ್ಟು ಅವರು ಮಾಡ್ಕೊಂಡು ಬರ್ತಾ ಇದ್ದಾರೋ ಆ ಭಕ್ತಾದಿಗಳಾಗಿರ್ಬೋದು ಎಲ್ಲರಿಗೂ ಆ ತಾಯಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಏನು ಹುಸ್ಕೂರು ಮಧುರಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಸಾರಿ ನಮ್ಮ ಗ್ರಾಮದಲ್ಲಿ, ನಮ್ಮ ಸಿಂಗನಗರ ಗ್ರಾಮದಲ್ಲಿ ವಿಶೇಷವಾಗಿ ಏನಂದರೆ ಮಧುರಮ್ಮ ಜಾತ್ರೆ ಇವತ್ತು ಅಂದರೆ ಸುಮಾರು 17 ಕುರ್ಜಿಗಳು ವಿಶೇಷ ಇವತ್ತು ಹುಸೂರಿಗೆ ಆಗಮಿಸ್ತಕ್ಕಂಥದ್ದು ಒಂದು ವಿಶೇಷ ಈ ವರ್ಷ. ಅದರಿಂದ 2 ವರ್ಷದಕ್ಕಿಂತ ಈ ವರ್ಷ ಭಾಳ ಅದ್ಧೂರಿಯಾಗಿ ನಮ್ಮ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ನಮ್ಮ ಜಾತ್ರಾ ಮಹೋತ್ಸವಕ್ಕೆ ಈ ಸಾರಿ ನಮ್ಮ ಎಲ್ಲ ಯುವಕರು ಅನೇಕ ಕಾರ್ಯಕ್ರಮಗಳನ್ನು ಒಂದು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಗಳಿಗೆ ನಮ್ಮ ಹಿರಿಯ ಮುಖಂಡರುಗಳಿಗೆಲ್ಲನೂ ಸಹಕಾರ ಮಾಡಿದ್ದಾರೆ. ನಮ್ಮ ಬಿ ಟಿ ನಾಗರಾಜ ರೆಡ್ಡಿಯವರಾಗಿರ್ಬೋದು, ನಮ್ಮ ಇವರು ಕೊಂಡಾರೆಡ್ಡಿಯವರಾಗಿರ್ಬೋದು, ಎಲ್ಲ ಮುಖಂಡರುಗಳು, ನಮ್ಮ ಗ್ರಾಮದ ಮುಖಂಡರುಗಳು, ಹಾಗೂ ನಮ್ಮ ಇವರು ಯುವ ಮಿತ್ರರಾದಂಥ ನಮ್ಮ ಸಂತೋಷು ಮತ್ತು ಜೀವ ಮತ್ತು ನಾಗೇಂದ್ರ, ಸೋಮು ಮತ್ತು ಮುನರಾಜಪ್ಪನವರು ಈ ಕಾರ್ಯಕ್ರಮಗಳನ್ನ ಮುಖ್ಯವಾಗಿ ಲಿಂಗಣ್ಣವರು ಈ ಕಾರ್ಯಕ್ರಮನ ಒಂದು ಯುವಕರಿಗೆ ಉತ್ಸಾಹ ತುಂಬಿ ಈ ಕಾರ್ಯಕ್ರಮ ಮಾಡೋಕ್ಕೆ ಒಂದು ಉತ್ಸಾಹ ತುಂಬಿದ್ದಾರೆ. ಅವ್ರಿಗೂ ಸಹ ಮಧುರಮ್ಮ ಆರೋಗ್ಯವನ್ನು ಕೊಟ್ಟು ಅವರ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಮ್ಮ ಯುವ ಮಿತ್ರರು ಮಾಡಬೇಕು. ಹಾಗೆ ಈ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣವರು ಹಾಗೂ ನಮ್ಮ ಯುವ ಮಿತ್ರರಾದಂಥ ನಮ್ಮ ಮಧುರಪ್ಪನವರು ಹಾಗೂ ನಮ್ಮ ಮಾಜಿ ಸರ್ಜಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು ಕೂಡ ಆಗಮಿಸಿದರು.
ಹಾಗೆ ಮಧುರಪ್ಪನವರು ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿ, ನಮ್ಮ ಶಿವಣ್ಣವರು ಅಷ್ಟೇ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿ ನಮ್ಮ ಗ್ರಾಮಕ್ಕೆ ಯಾವುದೇ ಒಂದು ಹೆಚ್ಚಿನ ಒಂದು ಯುವಕರಿಗೆ ಉತ್ಸಾಹ ತುಂಬಿ ಅವರಿಗೆ ಹೆಚ್ಚಿನ ಕಾರ್ಯಕ್ರಮಗಳು ಮಾಡೋಕ್ಕೆ ಒಂದು ಇದು ಮಾಡಿಕೊಡ್ತಾ ಇದ್ದಾರೆ, ಒಂದು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಮಧುರಮ್ಮ ದೇವಿ ಎಲ್ಲರ ನಮ್ಮ ಗ್ರಾಮದ ಎಲ್ಲ ಯುವಕರ ಪರವಾಗಿ, ಎಲ್ಲ ಗ್ರಾಮಸ್ಥರ ಪರವಾಗಿ, ಯುವ ಮುಖಂಡರ ಪರವಾಗಿ ನನ್ನ ಎಲ್ಲರಿಗೂ ನಾನು ಈ ಎಲ್ಲರ ಮುಖಾಂತರ ನಮ್ಮ ಹೆಚ್ಚಿನಾಗಿ ಸಂತೋಷ ಮತ್ತು ಜೀವ ಎಲ್ಲ ಇವರು ಒಂದು ಕಾರ್ಯಕ್ರಮನ ರಸಮಂಜರಿ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದಾರೆ. ಅವ್ರಿಗೂ ಕೂಡ ಮಧುರಮ್ಮ ದೇವಿ ಐಶ್ವರ್ಯ ಆರೋಗ್ಯವನ್ನು ಕಾಪಾಡಲಿ, ಅವ್ರಿಗೊಂದು ಎಲ್ಲ ಇನ್ನೂ ಹೆಚ್ಚಿನ ಕಾರ್ಯಕ್ರಮನ ಮಾಡೋಕ್ಕೆ ಒಂದು ಶಕ್ತಿ ಕೊಡಲಿ ಅಂತ ಆ ದೇವಿ ಹತ್ರ ಕಾಪಾಡ್ತಾ ಇದ್ದೀನಿ. ಈ ನಮ್ಮ ಸಿಂಗನಗರ ಗ್ರಾಮದಲ್ಲಿ ಭಾರಿ ರಸಮಂಜರಿ ಕಾರ್ಯಕ್ರಮವನ್ನು ಭಾರಿ ಅದ್ದೂರಿಯಾಗಿ ಇಟ್ಟುಕೊಂಡಿರುವಂಥ ಸಂತೋಷ ಯುವಕರ ಬಳಗ, ಅದಕ್ಕೆ ಒಂದು ಬೆಂಬಲ ಕೊಟ್ಟಿದ್ದಂಥ ಶ್ರೀಧರ್, ನಾಗೇಂದ್ರ, ನಿಂಗಣ್ಣ, ಸೋಮು ನಾವೆಲ್ಲರೂ ಒಟ್ಟಿಗೆ ಸೇರಿ ಭಾರಿ ವಿಜೃಂಭಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದ ವಿಶೇಷವಾಗಿ ಮೊನ್ನೆ ಶಾಸಕರಂಥ ಶಿವಣ್ಣವರು, ಯುವಕರ ಕಣ್ಮಣಿಯಾದಂಥ ಮಧುರಣ್ಣನವರು ಎಲ್ಲರೂ ಆಗಮಿಸಿ, ನಮ್ಮ ಸರ್ಜಾಪುರ ಭಾಗದ ಶ್ರೀನಿವಾಸ್ ಅವರು ಆಗಮಿಸಿ ಎಲ್ಲರೂ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟಿದ್ದಾರೆ. ಹಾಗೂ ಊರಿನ ಪರವಾಗಿ, ಗ್ರಾಮಸ್ಥರ ಪರವಾಗಿ, ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದೆ. ಮೊದಲನೇದಾಗಿ ಹೇಳ್ಬೇಕಾಯ್ತು ನಮ್ಮ ಮಾಧ್ಯಮ ಮಿತ್ರರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ.